ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಸಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬೆಳಗ್ಗೆಯಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ. ಡೈಲಿ ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನನ್ನ ಮಗಳು ಎದ್ದು ಬಂದುಬಿಟ್ಟು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾಳೆ. ಸೊ ಇವಾಗ ಆಲ್ರೆಡಿ 7:30 ಆಗಿದೆ. ಸೊ ನಾವು ಎದ್ದೇಳೋದೇ ಅಷ್ಟೊತ್ತು. ಒಂದೊಂದು ಕೆಲಸ ಇದ್ದರೆ ಎದ್ದೇಳ್ತೀವಿ, ಇಲ್ಲಾಂದರೆ ಇಲ್ಲ. ಹರ್ಷ ಡ್ಯೂಟಿಗೆ ಎಷ್ಟೊತ್ತಿಗೆ ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡು. ಟಿಫನ್ ಮಾಡಿಕೊಡ್ಬೇಕಲ್ವಾ. ಸೊ ಹಾಗಾಗಿ ಅವ್ರು ಬೇಗ ಹೋಗ್ತಾರೆ ಅಂದರೆ 5ಗೆ ಎದ್ದೇಳ್ತೀವಿ. ಅವ್ರು ಇಲ್ಲ ಅಂದರೆ 6-7 ಆ ಥರ. ಡೈಲಿ ನಮ್ಮದು ಪರ್ಟಿಕ್ಯುಲರಾಗಿ ಇಷ್ಟು ಗಂಟೆಗೆ ಎದ್ದೇಳ್ತೀವಿ ಅಂತ ಏನು ರುಟೀನ್ ಇಲ್ಲ ನಮ್ಮದು. ಸೊ ಯಾವಾಗ ಬೇಕಾದ್ರೂ ಎದ್ದೇಳ್ತೀವಿ ಅಂದರೆ 5 ಮೇಲೆ ಅಷ್ಟೇ. ಸೊ ಇವಾಗ ಕಿಚನಿಗೆ ಬಂದು ನಾನು ಅನ್ನಕ್ಕೆ ಇಡ್ತಾ ಇದ್ದೀನಿ. ಇವತ್ತು ಪ್ಲೈನ್ ಚಿತ್ರಾನ್ನ ಮಸಾಲೆ ಬೋಂಡ ಮಾಡೋಣ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಚಿತ್ರಾನ್ನ ಮಾಡೋದು ಕೂಡ ಈಸಿನೇ, ಬೋಂಡ ಮಾಡೋದು ಕೂಡ ಈಸಿನೇ. ರೆಸಿಪಿನ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಒಂದು ಸಲ ಟ್ರೈ ಮಾಡಿ. ಬೇಗನೆ ಮಾಡ್ಬೋದು. ಟಿಫನ್ ಏನು ಮಾಡೋದು ಅಂತ ಯೋಚನೆ ಮನೇಲಿರೋರಿಗೆ, ಹೌಸ್ ವೈಫ್ಗಳಿಗಾಗಲಿ, ಹುಡುಗಿರಿಗೆ, ಫಸ್ಟ್ ಆಫ್ ಆಲ್ ಹೆಂಗಸ್ರಿಗೆ ಟಿಫನ್ ಏನು ಮಾಡೋದು, ಸಾಂಬಾರು ಏನು ಮಾಡೋದು ಅನ್ನೋದೇ ಒಂದು ತಲೆನೋವು. ಸೊ ಇವಾಗ ನಾನು ಅದನ್ನೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ಫಸ್ಟು ರೈಸ್ಗೆ ಇಡ್ತಾ ಇದ್ದೀನಿ. ಈ ಕುಕ್ಕರ್ಗೆ 1-2-3 ಸಲ ಇಡಿ ಹಾಕ್ಸಿರೋದು. ಚಿಕ್ಕ ಕುಕ್ಕರ್ ಎಲ್ಲ ಹಿಂಗೇನೆ ಅನಿಸುತ್ತೆ. ನಮ್ಮದು ದೊಡ್ಡದಿಲ್ಲ ಇದೆಯಲ್ಲ, ಅದನ್ನು ಫಸ್ಟ್ ಟೈಮ್ ತಂದಾಗ ಹಾಕ್ಸಿರೋದು, ಏನೂ ಆಗೇ ಇಲ್ಲ. ಇದು 2-3 ಸಲ ಹಾಕ್ಸಿದ್ದೀನಿ. ಅದೇನೋ ನಟ್ಟೆ ಲೂಸ್ ಆಗ್ತಾ ಇರುತ್ತೆ. ಮೇಲ್ಗಡೆ ಕ್ಯಾಪ್ದು ಅದೇ ಥರ ಆಗಿರುತ್ತೆ, ಇದು ಕೆಳಗಡೆದು ಅದೇ ಥರ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಹಾಕ್ಸೋಕ್ಕೆ ಹೋಗಿಲ್ಲ, ಸುಮ್ಮನೆ ಹಂಗೆ ಇಡ್ತಾ ಇದ್ದೀನಿ. ದೊಡ್ಡದ್ರಲ್ಲಾದರೆ ಸುಮ್ಮನೆ ಜಾಸ್ತಿ ಆಗೋದ್ರಿಂದ ಚಿಕ್ಕದೇ ಯೂಸ್ ಮಾಡ್ತೀವಿ ನಾವು. 2 ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಇವಾಗ ಇಟ್ಟಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಕೂಡ ತೊಳೆದಿಟ್ಟಿದ್ದೀನಿ ಬೋಂಡ ಮಾಡೋದಂತ. ಇದು ಪ್ಲೈನ್ ಚಿತ್ರಾನ್ನ ಜೊತೆ ಚಟ್ನಿ ಅಥವಾ ಈ ಥರ ಮಸಾಲೆ ಬೋಂಡ, 2 ಮಸಾಲೆ ಇದ್ದರೆ ಕಾಂಬಿನೇಷನ್ ಚೆನ್ನಾಗಿರಲ್ಲ. ಒಂದು ಪ್ಲೈನ್ ಆಗಿರಬೇಕು, ಒಂದು ಮಸಾಲೆ ಇರಬೇಕು, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ರೆಸಿಪಿನ, ತುಂಬ ಟೇಸ್ಟಿಯಾಗಿರುತ್ತೆ. ಅದು ರೆಸಿಪಿ ತೋರಿಸ್ತೀನಿ ಇವಾಗ. ಅಷ್ಟರೊಳಗೆ ಸಬ್ಬಕ್ಕಿ ಸೊಪ್ಪೆಲ್ಲ ತೊಳೆದ್ಬಿಟ್ಟು ಅನ್ನ ವಿಷಲ್ ಆಗೋತಿ ಸರಿ ಹೋಗುತ್ತೆ ಅಂತ ನಾನು ಬೆಳಗ್ಗೆ 1 ಗ್ಲಾಸ್ ಬಿಸಿ ನೀರು ಕುಡಿತೀನಿ. ಸೊ ಹಾಗಾಗಿ ಬಿಸಿ ನೀರನ್ನ ಅಂತ ಇಡ್ತಾ ಇದ್ದೀನಿ. ನನ್ನ ಮಗಳು ತಲೆ ತಿಂತಾ ಇದ್ದಾಳೆ. ಬಿಸಿನೀರು ಇಟ್ಟೆ. ನನ್ನ ಮಗಳು ಮಮ್ಮಿ ಬನ್ನಿ ಬನ್ನಿ ಅಂತ ಇದ್ಲು. ಇವಾಗ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಸಬ್ಬಕ್ಕಿ ಸೊಪ್ಪುದು ಮಸಾಲೆ ಬೋಂಡ ಮಾಡಲಿಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಒಂದು 5-6 ಹಸಿರು ಮೆಣಸಿನ್ಕಾಯಿ, 2 ಈರುಳ್ಳಿ, ನೀವು ಕ್ವಾಂಟಿಟಿ ನೋಡಿ ಹಾಕ್ಕೋಬೋದು. ಸೊ ಇದನ್ನೇ ಒಂದು 4-5 ಜನಕ್ಕೆ ಆಗುತ್ತೆ ಅಷ್ಟು ತೋರಿಸ್ತಾ ಇದ್ದೀನಿ ನಾನು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಆಮೇಲೆ ಸಬ್ಬಕ್ಕಿ ಸೊಪ್ಪನ್ನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಗೇ ಹಾಕ್ಕೊಂಡ್ರೆ ರುಬ್ಬಲ್ವಲ್ವ, ಹಾಗಾಗಿ ಈಗ ಮಿಕ್ಸಿಗೆ ಹಾಕ್ಕೊಂಡೆ. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಮತ್ತು ಸಬ್ಬಕ್ಕಿ ಸೊಪ್ಪು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಇಷ್ಟು ಹಾಕ್ಕೊಂಡು ಇವಾಗ ರುಬ್ಕೊಬೇಕು. ಸೊ ಅದನ್ನು ಫೈನ್ ಪೇಸ್ಟ್ ಮಾಡೋದು ಬೇಡ, ಸ್ವಲ್ಪ ತರಿ ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಈ ರೀತಿ ಒಂದು ಸ್ವಲ್ಪ ಅದು ಆಡಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ರುಬ್ಕೊಳ್ಳಿ. ಫೈನ್ ಪೇಸ್ಟ್ ಆಗೋದು ಬೇಡ. ನೋಡಿ, ಜೀರಿಗೆ ನುಣ್ಣಗಾಗಬಾರ್ದು, ಈ ಥರ ಪೇಸ್ಟ್ ಆದರೆ ಸಾಕು. ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ ರುಬ್ಕೊಬೇಕು, ಅಷ್ಟೇ ಹಾಕ್ಕೊಂಡಿರೋದು. ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ಖಂಡಿತ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಏನಂದೆ ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ತೊಂದರೆ ಇಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ, ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ಆ ಥರ. ಇವಾಗ ನೀಟಾಗಿ ಕಡಲೆ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಸ್ವಲ್ಪ ಸೋಡಾ ಹಾಕ್ಕೋತಾ ಇದ್ದೀನಿ, ಸಾಫ್ಟ್ ಬರಬೇಕಲ್ವಾ, ಹಾಗಾಗಿ ನೋಡಿ ಸೋಡಾ ಹಾಕ್ಕೊಂಡೆ. ಮಸಾಲೆ ಥರ ಇರುತ್ತೆ, ವಡೆ ಎಲ್ಲ ಇಷ್ಟಪಡೋರಿಗೆಲ್ಲ ಈ ಥರ ಚೆನ್ನಾಗಿರುತ್ತೆ. ಬೇಗ ಮಾಡೋಕ್ಕಾಗಲ್ಲ ಇದು. ಬೋಂಡ ಅಂದರೆ ಬೇಗ ಮಾಡ್ಬೋದಲ್ವ. ಈಗ ವಡೆ ಎಲ್ಲ ಕಡಲೆಬೇಳೆ ನೆನೆ ಹಾಕಿ ಎಲ್ಲ ಮಾಡಬೇಕು. ಇವಾಗ ಕಡಲೆ ಹಿಟ್ಟು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ಹದದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೀಟಾಗಿ, ಏಕೆಂದರೆ ವೀಡಿಯೋ ಮಾಡಿಕೊಂಡು ಮಿಕ್ಸ್ ಮಾಡೋದ್ರಿಂದ ಮಿಕ್ಸ್ ಮಾಡೋದೆಲ್ಲ ತೋರಿಸ್ತಿಲ್ಲ, ಏಕೆಂದರೆ ಲೆಫ್ಟ್ ಹ್ಯಾಂಡಲ್ಲಿ ಫೋನ್ ಇಟ್ಕೊಂಡು ಕಲಿಸ್ತಾ ಇದ್ದೀನಿ. ಸೊ ಹಾಗಾಗಿ ನೋಡಿ, ಈ ಥರ ಬಿಟ್ಟರೆ ಹೆಂಗೆ ಬೀಳಬೇಕು. ನೀವು ಯಾವ ರೀತಿ ಬೋಂಡ ಮಾಡ್ತೀರಾ ಅದೇ ಥರನೇ ಇದೂ, ಅದೇ ಪ್ರೊಸೀಜರ್ ಚೇಂಜಸ್ ಇರುತ್ತೆ ಅಷ್ಟೇ. ಇವಾಗ ಅನ್ನ ಕೂಡ ವಿಷಲ್ ಆಗಿದೆ. ಇವಾಗ ಪ್ಲೈನ್ ಚಿತ್ರಾನ್ನಕ್ಕೆ ಏನು ಬೇಕು ತೋರಿಸ್ತಿದ್ದೀನಿ. ಇದು ತುಂಬ ಈಸಿ. ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಕಡಲೆಬೇಳೆ, ಕಡಲೆ ಬೀಜ, ಸಾಸಿವೆ, ಅರಿಶಿನ, ಜೀರಿಗೆ, ಕರಿಬೇವು, ಇಷ್ಟೇ ಬೇಕಾಗಿರೋದು ಇದಕ್ಕೆ. ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಡ.
ತುಂಬ ಟೇಸ್ಟಿಯಾಗಿರುತ್ತೆ ಇದು. ಒಂದು ಸಲ ಟ್ರೈ ಮಾಡಿ. ಇದು ಕಾಯಿ ಚಟ್ನಿ ಜೊತೆ ತಿಂದರೆ ಇನ್ನೂ ಸೂಪರಾಗಿರುತ್ತೆ. ನಾನು ಮಸಾಲೆ ಬೋಂಡ ಮಾಡಿದ್ನಲ್ಲ, ಹಾಗಾಗಿ ಏನು ಮಾಡಲಿಲ್ಲ. ಇವಾಗ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದು ಬೇಗ ಕೂಡ ಮಾಡ್ಬೋದು. ಚಿತ್ರಾನ್ನಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಂಡು ಅದ್ರದ್ದು ಬೇಯೋ ಹೊತ್ತಿಗೆ ಲೇಟಾಗಿ ಹೋಗುತ್ತೆ. ಇವಾಗ ಆಯಿಲ್ ಕಾದಿದೆ, ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿದೆ. ಉದ್ದಿನಬೇಳೆ ಹೇಳಲಿಲ್ಲ. ಸೊ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು. ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಇಷ್ಟು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಹಸಿರು ಮೆಣ್ಸಿಕಾಯಿನೂ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲೇ ಕರಿಬೇವು ಹಾಕಬೇಕು. ನಾನು ಅದು ಕರಿಬೇವು ಖಾಲಿ ಆಗಿತ್ತು, ಸೊ ಹಾಗಾಗಿ ಹಾಕಲಿಲ್ಲ. ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೆ ನೋಡಿ. ಆಮೇಲೆ ಹಸಿರು ಮೆಣ್ಸಿಕಾಯಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅನ್ನಕ್ಕೂ ಉಪ್ಪು ಹಾಕಿರೋದ್ರಿಂದ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು. ಇವಾಗ ರೈಸ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋದು ಅಷ್ಟೇ, ಇನ್ನೇನೂ ಇಲ್ಲ. ಒಗ್ಗರಣೆ ಅಷ್ಟೇ. ಸೊ ರೈಸ್ ನೀಟಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಸೊ ಇದು ಆಪ್ಷನಲ್ಲು, ಬೇಕಾದರೆ ಹಿಂಡ್ಕೊಬೋದು, ಇಲ್ಲ ಬೇಡ. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿ. ವರ್ಷ ಆಲ್ರೆಡಿ ಡ್ಯೂಟಿಗೆ ಟೈಮ್ ಆಗೈತೆ ಅಂತಿದ್ರು, ಸೊ ಹಾಗಾಗಿ ಅವ್ರಿಗೆ ಬಾಕ್ಸಿಗೆ ಹಾಕ್ಕೊಟ್ಟೆ. ಸೊ ಇವಾಗ ನಾನು ಟಿಫನ್ ಮಾಡ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ. ಅವ್ರಿಗೆ ಪಟ್ಟಂತ ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಸೊ ಬೇಗ ಬೇಗ ಟೈಮ್ ಆಗೈತೆ ಅಂತ ಹೇಳ್ತಾಯಿದ್ರು, ಹಾಗಾಗಿ ಅವ್ರಿಗೆ ಬಾಕ್ಸಿಗೆ ಹಾಕ್ಕೊಟ್ಟೆ. ನಿಂಬೆಹಣ್ಣು ಹಿಂಡೋದು ಅಷ್ಟೇ. ನಿಂಬೆಹಣ್ಣು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಿಂಡ್ಕೊಳ್ಳಿ. ಸೊ ಇವಾಗ ನಾವು ಟಿಫನ್ ಮಾಡಬೇಕು. ನೋಡಿ ಎಲ್ಲ ಕಲಸಿಟ್ಟಿರೋದು ಬೋಂಡನ್ನು ಸಹ ಮಾಡಬೇಕು. ನನ್ನ ಮಗಳು ಬರೀತಾ ಇದ್ದಾಳೆ. ಎಲ್ಲ ಹೆಂಗೆ ಮಾಡಿ ಇಟ್ಟಿದ್ಯಾ ನೋಡು, ಎತ್ತಗಿ. ಇಲ್ಲೆಲ್ಲ ಬರೀತಾರಾ? ತಗೋ. ಬರೀ ಗಿಟ್ ಬಟ್ಟೆಲ್ಲ ಅಳಿಸಿ ಫಸ್ಟ್, ಅದೆಲ್ಲ ಕುಡಿ. ನೀಟಾಗಿ ಬರೀಬೇಕು. ವಿಡಿಯೋ ಮಾಡ್ಕೋತಿದ್ದೀನಿ. ಬರೀ ಹೆಂಗೆ ಬರೀತೀಯ ಅಂತ ಹೇಳ್ಬೇಕಾ ಫ್ರೆಂಡ್ಸ್ಗೆ? ಏನು ಹೆಂಗೆ ಬರೆದ್ಬಿಡ್ತೀಯಾ? ಸಖತ್ತಾಗಿ ಬರೀತೀಯಾ? ಬರೀ ಏನು ಬರೀತೀನಿ ನೋಡ್ತೀನಿ, ವೀಡಿಯೋ ಮಾಡ್ಕೊತಿದ್ದೀನಿ. ಬರೀ ಕರೆಕ್ಟಾಗಿ ಬರೀ, ಇಲ್ಲಿ ಪ್ರೆಸ್ ಮಾಡಿ ಬರೀ ನೀಟಾಗಿ. ಏನದು? ಬುಕ್ ಬೇರೆ ತಂದ್ಕೊಟ್ಟಿದ್ದೀನಿ, ಮೀಶೋದಲ್ಲಿ ಬುಕ್ ಮಾಡಿದ್ದು. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಸ್ಕೆಚ್ ಪೆನಲ್ಲಿ ಬರೆಯೋದು, ಅಳಿಸೋದು. 2 ಸಲನಾರ ಬರೀಬೋದು, 2 ಸಲನಾರ ಅಳಿಸ್ಬೋದು. ತುಂಬ ಕ್ವಾಲಿಟಿ ಸಖತ್ತಾಗಿದೆ ಮಾತ್ರ. ಇನ್ನೊಂದು ಆನಾ ಬರ್ದಾ? ವೆರಿ ಗುಡ್. ಆಮೇಲೆ ಇದೇನು? ಈ ನನ್ನ ಮಗಳಿಗೆ ಇಲ್ಲಿ ಬರ್ಸು ಅಂದರೆ ಕಳ್ಳಾಟ ಆಡ್ತಾಳೆ. ಅದಕ್ಕೆ ಸ್ಲೇಟು ಚಾಕ್ ಪೀಸು ಕೊಟ್ಟು ಕುಣಿಸಿದ್ದೀನಿ ಬರೀ ಅಂತ. ಬರೀ ಇದರಲ್ಲೂ ತಿದ್ದಿ ಕಲ್ತಾವಳು ಇವಾಗ. ಅದಕ್ಕೇ ಇವಾಗ ಇಲ್ಲಿ ಸ್ಲೇಟಲ್ಲಿ ಬರೆಸ್ತಾ ಇದ್ದೀನಿ. ನಿಧಾನ ಎಲ್ಲ ಬರಿ. ಆಮೇಲೆ ಏನಿದು? ಹೇಳ್ಕೊಂಬ. ಬರಿ. ಇಲ್ಲಿ ಬರಿ ಮನೆ. ನೋಡಿ ಹೆಂಗೆ ಬರೀತಾವಳು ನನ್ನ ಮಗಳು. ವೆರಿ ಗುಡ್. ಆಮೇಲೆ ಈ ಥರನೇ ಬರಬಿಟ್ಟು, ಈ ಥರನೇ ಬರಿಬಾರ್ದು, ಈ ಥರನೇ ಬರಬಿಟ್ಟು ಬಂದ್ಬಿಟ್ಟು ಬಂದ್ಬಿಟ್ಟು. ನನ್ನ ಮಗಳಿಗೆ ತುಂಬ ಕಷ್ಟ ಇಲ್ಲ, ಇದು ತುಂಬ ಕಷ್ಟ. ಹೌದಾ? ನನ್ನ ಮಗಳಿಗೆ ಈ ಉಡುಗೊರೆ ಇದೆ ಏನೋ ಒಂದು ಬರೆದ್ರೆ. ಸೇಮ್ ಇದೇ ಥರ ಬರಿ ಮನೆ. ಸೇಮ್ ಈ ಥರ ಬರಿ ಫಸ್ಟು. ಇದು ಹೆಂಗೈತೆ ಆ ಥರ ಬರಿ ಫಸ್ಟು. ಮತ್ತೆ ಮೇಲೆ ರೌಂಡ್ ಹಾಕು. ಆ ಕಡೆಗೆ ಹೋಗಿ ಪಕ್ಕಕ್ಕೆ. ಕೆಳಗೆ ಬಾ. 0 ಹಾಕು ಅಷ್ಟೇ. ಆಮೇಲೆ ಆಮೇಲೆ ಎಲ್ಲ ಬರೆಯೋದು ಕಲ್ತಾಳೆ ನನ್ನ ಮಗಳು. ಚಂದ ಬರೀತಾಳೆ. ಗುಡ್ ಗರ್ಲ್ ನನ್ನ ಮಗಳು. ಇಲ್ಲಿ ಹೆಂಗಿದೆ? ಕರೆಕ್ಟಾಗಿ ಬರಿಬೇಕು. ಅಳಿಸು, ಪಟ್ಟೆಲಿ ಅಳಿಸ್ಬೇಕು. ಎಲ್ಲ ಬರೆದ್ಮೇಲೆ ತೋರಿಸ್ತೀನಿ ಹೆಂಗೆ ಬರೆದ್ಲು ಅಂತ. ನನ್ನ ಮಗಳು ಹೆಂಗೆ ಬರೆದಿದ್ದಾಳೆ ಅಂತ. ಇನ್ನೂ ಹೊಸಬ್ಳಲ್ವಾ, ಬರಿತಾ ಇದ್ದಾಳೆ. ಕಲಿತಾ ದುಂಡಾಯ್ತವೆ. ABCD ಎಲ್ಲ ಕಲ್ತಿದ್ದಾಳೆ, ಹಾಗಾಗಿ ಈ ಕಲಿಸ್ತಾ ಇದ್ದೀವಿ.
ಸ್ಕೂಲ್ಗೆ ಹೋಗೋತಿ ಸರಿ ಹೋಗುತ್ತೆ ಅಂತ. ಎಲ್ಲ ಅಳಿಸಪ್ಪ, ಅಳಿಸು, ಆಮೇಲೆ ಬರಿವಂತೆ. ಬೆಳಗ್ಗೆನೇ ಬರ್ಸಿ ಸ್ವಲ್ಪ ತಲೆಗೆ ಹೋಗುತ್ತಲ್ವ, ಹಾಗಾಗಿ ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮ್ ಬರೆಸ್ತೀನಿ ನಾನು. ಇವಾಗ ಅಮ್ಮ ಆಯಿತಾ ಬರಿ. ಅವಳನ್ನ ಬರ್ಸಾಯಿತು. ಇವಾಗ ಈಚೆ ಬಿಸಿಲಿಗೆ ಬಂದ್ವಿ. ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಂತ ನಾನು ನನ್ನ ಮಗಳು ಟಿಫನ್ ಎಲ್ಲ ಮಾಡಬೇಕು. ಇನ್ನು ಟಿಫನ್ ಆಗಿಲ್ಲ ನಮ್ಮದು. ನಮ್ಮ ಮಗಳು ನೋಡಿ ಹೆಂಗೆ ಅಳ್ತಾ ಇದ್ದಾಳೆ ಎಂಟ್ರಿ. ಇವಾಗ ಫಸ್ಟ್ ಎಣ್ಣೆ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಟಿಫನ್ ಮಾಡೋಣ ಅಂತ ಬೋಂಡ ಮಾಡ್ತಾ ಇದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಈ ರೀತಿ ಸ್ಪೂನಲ್ಲಾದರೂ ಬಿಡ್ಬೋದು, ಕೈಯಲ್ಲಾದ್ರೂ ಬಿಡ್ಬೋದು, ತೊಂದರೆ ಇಲ್ಲ. ನೋಡಿ ಯಾವ ರೀತಿ ಲೋ ಫ್ಲೇಮಲ್ಲಿ ಅಂದರೆ ಐ ಫ್ಲೇಮಲ್ಲೂ ಇರಬಾರ್ದು, ಲೋ ಫ್ಲೇಮಲ್ಲೂ ಇರಬಾರ್ದು. ಮಾಮೂಲಿ ಮೀಡಿಯಮಾಗಿ ಬೋಂಡ ಯಾವ ರೀತಿ ಮಾಡ್ತೀರೋ ಅದೇ ಥರ ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟು ಸಲ ಹೇಳ್ತಾ ಇದ್ದೀನಿ, ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ಈರುಳ್ಳಿ ಎಲ್ಲ ಪೇಸ್ಟ್ ಮಾಡಿರ್ತೀವಲ್ಲ, ಯಾವುದು ಬಾಯಿಗೆ ಸಿಗಲ್ಲ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಈರುಳ್ಳಿ ಎಲ್ಲ ಇಷ್ಟಪಡಲ್ವಲ್ಲ ಕೆಲವರು, ಸಬ್ಬಕ್ಕಿ ಸೊಪ್ಪು ಅಂದ್ರೇ ಇಷ್ಟಪಡಲ್ಲ ಕೆಲವರು. ಸೊ ಅಂಥವರಿಗೆಲ್ಲ ಈ ರೀತಿ ಮಾಡಿಕೊಡಿ. ಸಬ್ಬಕ್ಕಿ ಸೊಪ್ಪಾಕಿ ಮಾಡಿದ್ದೀರಾ ಅಂತಲೇ ಅನಿಸಲ್ಲ. ಯಾವ ರೀತಿ ಇದು ಗ್ರೀನ್ ಬೋಂಡ ಮಾಡಿದ್ದೀರಲ್ಲ ಅಂತ ಕೇಳ್ತಾರೆ ಬೇಕಾದ್ರೇ. ಈಗ ನೀಟಾಗಿ ಹದವಾಗಿ ಬೇಯಿಸ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೋಡಿ ಬೇಯಿಸ್ಕೊತಾ ಇದ್ದೀನಿ ನಾನಿವಾಗ. ನನ್ನ ಮಗಳೂ ಪಲ್ಯ ಮಾಡಿದರೆ ಸಬ್ಬಕ್ಕಿ ಸೊಪ್ಪು ತಿನ್ನಲ್ಲ. ಈ ರೀತಿ ಮಾಡಿಕೊಟ್ರೆ ಗೊತ್ತಾಗಲ್ಲ ಅಲ್ವಾ. ಸೊ ಆದರೂ ಟೇಸ್ಟ್ ಬರೋದೇ ಇಲ್ಲ ಬೋಂಡದು. ಈ ರೀತಿ ಮಸಾಲೆ ಬೋಂಡ ಒಂದು ಸಲ ಈ ರೀತಿ ಟ್ರೈ ಮಾಡಿ. ಯಾವ್ದು ರಸ ಜೊತೆ ಇಲ್ಲಿ ಯಾವ್ದಾರು ಬೇಳೆ ಎಲ್ಲದ್ರ ಜೊತೆನೂ ಚೆನ್ನಾಗಿರುತ್ತೆ, ಟಿಫನ್ ಜೊತೆ, ಊಟದ ಜೊತೆ ಎಲ್ಲ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಬೋಂಡ ಆಯಿತು. ಮೇಲ್ಗಡೆ ಈ ರೀತಿ ಇದೆ, ಒಳಗಡೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬಂದಿದೆ. ನಾನು ಓಪನ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಗ್ರೀನಲ್ಲಿ ಕಾಣಿಸ್ತಾ ಇದೆ ಅಂತ. ಸೊ ಈ ರೀತಿ ಇತ್ತು ನಮ್ಮದು. ನಾನು ಡೈಲಿ ವ್ಲಾಗ್ ಮಾಡಿ ಅಂತ ಕೇಳ್ತಾಯಿದ್ರು, ಮಾಡಲಿಲ್ಲ. ಹಾಗೆಯೇ ಸ್ವಲ್ಪ ಡೈಲಿ ವ್ಲಾಗ್ ಮಾಡಿಕೊಂಡು ಹಾಗೆ ರೆಸಿಪಿ ತೋರಿಸೋಣ, ಒಂದು ಯೂಸ್ಫುಲ್ ಆಗುತ್ತೆ ನಿಮಗೂ ಅಂತ ಹೇಳ್ಬಿಟ್ಟು ಇವತ್ತು ಮಾಡೋಣ ಅಂತ ಮಾಡಿದೆ. ನೋಡಿ ಯಾವ ರೀತಿ ಸಾಫ್ಟ್ ಇದೆ ಅಂತ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ನಾನು ಟಿಫನ್ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ. ಮಸಾಲೆ ಬೋಂಡ, ಪ್ಲೈನ್ ಚಿತ್ರಾನ್ನ, ಇದಕ್ಕೆ ಕಾಯಿ ಚಟ್ನಿ ಜೊತೆಗೆ ಸಹ ತಿಂತಾರೆ. ಹೋಟೆಲ್ ಸ್ಟೈಲ್ ಚಿತ್ರಾನ್ನ. ಒಂದು ಸಲ ಟ್ರೈ ಮಾಡಿ. ಇವಾಗ ಎಲ್ಲ ಆಯಿತು. ಫ್ರೆಶ್ ಅಪ್ ಆಗಿ ನನ್ನ ಮಗಳು ನಾನು ಟಿಫನ್ ಮಾಡ್ಕೊಂಡು ಕೂತಿದ್ದೀವಿ. ಬೋಂಡ ಮಾತ್ರ ಸೂಪರಾಗೈತೆ. ಅವಳು ಹೇಳ್ತಾ ಇದ್ದಾಳೆ ನೋಡಿ, ಮಮ್ಮಿ ಸೂಪರ್ ಮಮ್ಮಿ ಅಂತ ಹೇಳ್ತಾ ಇದ್ಲು. ಇವತ್ತಿನ ವ್ಲಾಗು ಇಷ್ಟೇ. ನನ್ನ ಮಗಳು ಟಿಫನ್ ಮಾಡಿಬಿಟ್ಟು ಏನೋ ಒಂದು ಪದ್ಯ ಹೇಳ್ತಾಳಂತೆ, ಕಲ್ತ್ಕೊಂಡಿದ್ದಾಳೆ. ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗೆಯೇ ಇಬ್ಬರು ಮಾತಾಡಿಕೊಂಡು ಟಿಫನ್ ಮಾಡ್ತಾ ಇದ್ದೀವಿ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಮಗಳು ತಿನ್ನು ಸಬ್ಬಕ್ಕಿ ಸೊಪ್ಪು ಬೋಂಡನ ಅಂದರೆ ಅದನ್ನು ಮೇಲ್ಗಡೆದೆಲ್ಲ ಕಿತ್ಕೊಂಡು ತಿಂದು ಬೈಲ್ ತಮೇಲೆ ತೋರಿಸು ಇಲ್ಲಿ ಬಾ ಒಳಗಡೆದೆಲ್ಲ ಬಿಟ್ಟಿದ್ದಾಳೆ. ಇವಾಗ ತಿಂತೀಯ ಆಚೆ ಹಾಕ್ಲ ಅಂದಿದ್ದಕ್ಕೆ ಹಂಗೆ ಬೇಕೋ ಬೇಡವನ್ನೋ ಥರ ತಿಂತಿದ್ದಾಳೆ. ಪಲ್ಯ ಮಾಡಿದರೂ ತಿನ್ನಲ್ಲ, ಹಿಂಗೆ ಮಾಡಿಕೊಟ್ರು ತಿನ್ನಲ್ಲ. ಅಂದರೆ ಸಬ್ಬಕ್ಕಿ ಸೊಪ್ಪು ತಿನ್ನಬೇಕು, ಶಕ್ತಿ ಬರುತ್ತೆ. ಇವಾಗ ನನ್ನ ಮಗಳೊಂದು ಏನೋ ಒಂದು ಹೇಳ್ತಾಳೆ ಪದ್ಯನ, ಅಜ್ಜಿ ಹೊರಟಳು ಅಂತ ಹೇಳ್ತೀಯಾ? ಬಾ ಹೇಳು. ತಿಂದು ಹೇಳು. ಚೆನ್ನಾಗಿ ಹೇಳ್ತಾಳೆ ಫ್ರೆಂಡ್ಸ್. ಹಂಗೆ ನೋಡಿರೆ ಕಳ್ದೋಯ್ತೀರ. ನೋಡಿ ಇಲ್ಲಿ ಫ್ರಿಜ್ಜು ನಮ್ಮದು ಯಾವ ರೀತಿ ಆಗಿದೆ ಅಂತ. ಈ ಸ್ಕ್ರ್ಯಾಚ್ ಮಾಡಿರೋದೇ ನಾನು. ಹೊಸದಿದ್ದಂಗೆ ಐತೆ, ತಾಂಡು 5-6 ವರ್ಷ ಆದ್ರೂ. ಬಟ್ ಇಲ್ಲಿ ನಾನು ಏನು ಅಂದರೆ ಕ್ಲಿಪ್ ಹಾಕ್ಕೊಂಡು ಹಿಂಗೆ ಮನಿಕೋತೀನಿ, ಅದು ಗ್ರಾರ್ ಆಗೈತಿ. ಅದಕ್ಕೆ ಬೈತಾ ಇದ್ರು ನಮ್ಮ ಮನೇಲಿ. ತಲೆ ಕ್ಲಿಪ್ ಹಾಕಿರ್ತೀನಲ್ಲ, ಅದು ಒರಿಕೊಂಡ್ರೆ ಗಾರ್ ಆಗೈತೆ. ನೋಡಿ ಹೆಂಗೆ ಕಾಣ್ತಾ ಇದೆ. ಈಗ ನನ್ನ ಮಗಳು ಶುರು ಮಾಡ್ತಾಳೆ, ಕೇಳಿಸ್ಕೊಳ್ಳಿ. ತಿನ್ನು, ಫುಲ್ ತಿಂದ್ಬಿಟ್ಟು ಹೇಳಿ. ಇಲ್ಲಿ ಬಾ, ಈ ಕಡೆ ಬಾ. ಒಂದು ನಿಮಿಷ. ಹೇಳು. ಕೈಯಲ್ಲಿ ಕಟ್ಟಿಗೆ, ಕಾಲೆರಡು ಸೊಟ್ಟಗೆ, ಸೊಂಟವಿಲ್ಲ ನೆಟ್ಟಗೆ ಅಜ್ಜಿವಳಂತ ಎತ್ತಿಗೆ ಕಟ್ಟೆ ಮೇಲೆ ಕೂರಲು, ಎಲೆ ಅಡಿಕೆ ಕುಟ್ಟಲು,
ಕಟ್ಟೆ ಮೇಲೆ ಕೂಡಲು ಎಲೆ ಅಡಿಕೆ ಕುಟ್ಟಲು ತರುವಳೊಂದು ಬಟ್ಟಲು ತರುವಳೊಂದು ಬಟ್ಟಲು ಕಟ್ಟೆ ಮೇಲೆ ಕೂಡಲು ಅಜ್ಜಿ ಅಂಚ ನೋಡಿ ನಕ್ಕರೆ ಅಜ್ಜಿಗೇನು ತೊಂದರೆ ಅಜ್ಜಿ ಬಂದು ಕೂರಲು ಅಜ್ಜಿ ಬಂದು ಕೂಡಲು ಅಜ್ಜ ಬಂದು ನೋಡಲು ಅಜ್ಜ ಬಂದು ನೋಡಲು ಅಜ್ಜಿಗೇನು ತೊಂದರೆ. ಅಜ್ಜಿಗೇನು ತೊಂದರೆ. ನೋಡಿ ನನ್ನ ಮಗಳು ಯಾವ ರೀತಿ ಹೇಳಿದ್ಲು ಕಮೆಂಟ್ ಮಾಡಿ ಅಲ್ಲನಪ್ಪ. ಬಾಯ್ ಮಾಡ್ತಾ ಇದ್ದೀಯಲ್ವಾ ಇಲ್ಲಿಗೆ ಎಂಡ್ ಮಾಡೋದಾ? ಸಾಕಾಯ್ತಾ? ಇಲ್ಲ, ಮತ್ತೆ ಬಟ್ಟೆ ಎಲ್ಲ ಹಂಗೆ ಮಾಡ್ಕೋಬಾರ್ದು. ವಾಟ್ ಈಸ್ ಯುವರ್ ನೇಮ್? my name is Siri. ಓಕೆ ಡನ್. ನೀವು ಸ್ಕೂಲ್ಗೆ ಹೋಗ್ತೀರಾ? ಹೋಗಲ್ಲ, ಹೋಗಲ್ಲ. ಹೋಗಲ್ಲ. ಈಗ ಹೋಗಲ್ಲ, ನೆಕ್ಸ್ಟ್ ಹೋಯ್ತೀರಾ? ಹ್ಮ್. ಯಾವಾಗ ಯಾವಾಗ್ಲಿಂದ ಹೋಯ್ತೀರಾ? 3 ತಿಂಗಳು ಹೋಗ್ತೀನಿ. 3 ತಿಂಗಳಾದ್ಮೇಲೆ. 3 ತಿಂಗಳು ಆಮೇಲೆ. ಓ ನಾವು ಹೇಳ್ತಾ ಇರ್ತೀವಲ್ಲ ಇನ್ನು ಹೋಗ್ಬೇಕು ನೀನು ಸ್ಕೂಲ್ಗೆ ಅಂತ, ಅದಕ್ಕೆ ಹೇಳ್ತಾ ಇದ್ದಾಳೆ ಫ್ರೆಂಡ್ಸ್. ಇನ್ನು 3 ತಿಂಗಳು ಅಂತ ಇದ್ದಾಳೆ, ಯಾವಾಗ ಅಂತ ಗೊತ್ತಿಲ್ಲ. ಕದಿಯಲ್ಲ ತಾನೇ ಸ್ಕೂಲ್ಗೆ? ಇಲ್ಲ, ಡೈಲಿ ಹೋಗ್ಬೇಕು, ಓಕೆನಾ? ದಂಡ ಇಡ್ಸತ್ತೆ.